ಹಾಗೂ ಟ್ರಾಮಾ ಕೇರ್ ವಿಭಾಗಗಳ ಒಂಚೂರು ಹಿಂದೆ ಸರ್ಕಲ್ ಬರ್ರಿ ಸರ್ ಇಲ್ಲಿ ಬಾಳ ಬರ್ರಿ ಯೂನಿಟ್ಸ್ ಕಾಣ್ತಾ ಇಲ್ಲ ಸರ್ ಇದೆಯಾ ಸರ್ ಹಾಸ್ಪಿಟಲ್ ಲಾಕ್ ಮಾಡಿದ್ರು ಸರ್ ಒಳ್ಳೆಲ್ಲ ಆರ್ಡರ್ ಆಗಿದೆಯಲ್ಲ ದಾವಣಗೆರೆ ಸ್ಮಾರ್ಟ್ ಸಿಟಿ ಇವರ ವತಿಯಿಂದ ಸಿಗ್ಟೇರ್ ಹಾಸ್ಪಿಟಲನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಅಪ್ಪಾಜಿ ಸೇವೆ ಇಡೀ ಶಾಸಕರಲ್ಲಿ ಅತ್ಯಂತ ಹಿರಿಯ ತಂದೆ ಸ್ಥಾನದಲ್ಲಿರ್ತಕ್ಕಂಥ ನಮ್ಮೆಲ್ಲ ಅವರೇ ದಿನೇಶ್ ಕೆ ಶೆಟ್ಟಿ ಅವರೇ, ಸಮಾರಂಭ ಸುಮಾರು 6,000 ಲಕ್ಷದಷ್ಟು ಕೋಟಿಯ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ನಾನು ಇವತ್ತು ಸಂಸದಳಾಗಿ ಪಾಲ್ಗೊಂಡಿರೋದು ತುಂಬ ಹೆಮ್ಮೆ ವಿಚಾರ ಅನಿಸ್ತಾ ಇದೆ ನನಗೆ. ಯಾಕೆ ಅಂದರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಇದೇ CG ಆಸ್ಪತ್ರೆಯಲ್ಲಿ ಅನಾಟಮಿ ಬ್ಲಾಕ್ ಆಯಿತು, ಮೆಡಿಸಿನ್ ಬ್ಲಾಕ್ನಲ್ಲಿ ಓಡಾಡಿ ಆ್ಯಸ್ ಅ ಸ್ಟೂಡೆಂಟ್ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ನೆನಪಾಗ್ತಾ ಇತ್ತು. ಆಮೇಲೆ ನಂತರ ಈಗ 10 ವರ್ಷದ ಕೆಳಗೆ CG ಆಸ್ಪತ್ರೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಮೊನ್ನೆ ಕೂಡ CG ಆಸ್ಪತ್ರೆಯ ಸುಮಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಮ್ಮ ಮೆಡಿಕಲ್ ಕಾಲೇಜ್ ಸಿಬ್ಬಂದಿ ವರ್ಗದವರು ಇಲ್ಲಿ ಕೂಡ ಟೈಅಪ್ ಇದೆ JJM ಕಾಲೇಜಿಂದು. ಸೊ ಆದ್ದರಿಂದ ನಮ್ಮ JJM ಕಾಲೇಜ್ ಡಾಕ್ಟರ್ಸಿಂದು ಅಥವಾ ಡೈರೆಕ್ಟರ್ಸಿಂದ ಏನೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ CG ಆಸ್ಪತ್ರೆಯಲ್ಲಿ ನಾಗೇಂದ್ರಪ್ಪ ಅವ್ರ ಜೊತೆಗೆ ನಮ್ದು ರೆಗ್ಯುಲರ್ ಮೀಟಿಂಗ್ ಆಗ್ತಾ ಇರುತ್ತೆ. ಆದ್ದರಿಂದ ಇಲ್ಲಿಯ ಸಮಸ್ಯೆಗಳ ಅರಿವು ನಮಗಿದೆ. ಸೊ ಆದ್ದರಿಂದ ಒಳ್ಳೆ ಕಟ್ಟಡ ಇವತ್ತು ರೆಡಿ ಆಗಿದೆ. ಈ ಕಟ್ಟಡದಲ್ಲಿ ಇಕ್ವಿಪ್ಮೆಂಟ್ಸ್ನ ಲಿಸ್ಟ್ ನೋಡಬೇಕಾಗಿದೆ. ಸೊ ಏನೇನು ಇಕ್ವಿಪ್ಮೆಂಟ್ಸ್ ಅಲಾಟ್ ಆಗಿದೆ, ಏನೇನು ಕೊರತೆಗಳಿದ್ದಾವೆ, ಜೊತೆಗೆ ಸ್ಟಾಫಿನ ಕೊರತೆ ಎಲ್ಲ ವರ್ಗದವರು, ನರ್ಸಿಂಗ್ ಸ್ಟಾಫ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, D ಗ್ರೂಪ್ ಸ್ಟಾಫ್ ಇರ್ಬೋದು, ಒಟ್ಟಾರೆ ಸುಸಜ್ಜಿತವಾದ ಕಟ್ಟಡಕ್ಕೆ ನಾವು ಸುಸಜ್ಜಿತವಾದ ವ್ಯವಸ್ಥೆ ಕೂಡ ಕಲ್ಪಿಸಬೇಕು. ಅದು ಆದ್ಯತೆ ಮೇಲೆ ಮಾಡಿದರೆ ಮಾತ್ರ ನಮ್ಮ ಮಧ್ಯ ಕರ್ನಾಟಕದಲ್ಲಿರುವ CG ಆಸ್ಪತ್ರೆಗೆ ಒಂದು ನಿಜವಾದ ಕಳೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ಬಸವಂತಪ್ಪ ಅವ್ರು ಹೇಳ್ದಂಗೆ ಮಾರ್ಚರಿಗೆ ನಾನು ಕೂಡ ಸ್ಟೂಡೆಂಟ್ ಆಗಿದ್ದಾಗ ವಿಸಿಟ್ ಮಾಡಿದ್ದೇನೆ. ಅದು ಒಂದು ನರಕ ಥರ ಇದೆ. ಸಾವಿನಲ್ಲಿ ಘನತೆ ತೋರೋದು ನಮ್ಮೆಲ್ಲರ ಗೌರವ. ಸೊ ಅದರಿಂದ ನಾವು ಶೀಘ್ರವೇ ಆ ಮಾರ್ಚರಿ ಕೂಡ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತೀನಿ. ಆಮೇಲೆ ಹೋದ ಬಾರಿ 2 ತಿಂಗಳ ಕೆಳಗೆ ದಿನೇಶ್ ಗುಂಡೂರಾವ್ ಅವರು ಬಂದಾಗ ಮಲ್ಲಿಕಾರ್ಜುನ್ ಅವರು ಒಂದು ಮೀಟಿಂಗ್ ಮಾಡಿದರು ಎಲ್ಲ ಸಿಬ್ಬಂದಿ ವರ್ಗದವ್ರ ಜೊತೆಗೆ. CG ಆಸ್ಪತ್ರೆಯ ಪ್ಲಾನಿಂಗು ಕಟ್ಟಡ ಭಾಳ ಹಳೇದಾಗಿದೆ. ಸೊ ಆದ್ದರಿಂದ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡಿಬಿಟ್ಟು ಹಂತವಾಗಿ ಈ ಕಟ್ಟಡದ ನಿರ್ಮಾಣ ಮಾಡಿದರೆ
ಇನ್ನೂ ಚೆನ್ನಾಗುತ್ತೆ ಅಂತ. ಸೊ ವಿದೌಟ್ ಮಾಸ್ಟರ್ ಪ್ಲ್ಯಾನ್ ನಾವು ಕಟ್ಟಡ ಶುರು ಮಾಡಿಕೊಂಡ್ರೆ ಫೇಸ್ ವೈಸು ಅದು ಒಂದು ಕಾಂಪ್ರಿಹೆನ್ಸಿವ್ ಪ್ಲ್ಯಾನ್ ಆಗೋದಿಲ್ಲ. ಸೊ ಆದ್ದರಿಂದ ಅದಕ್ಕೂ ಕೂಡ ಆದ್ಯತೆ ಕೊಡೋಣ ಅಂತ ನಾನು ದಿನೇಶ್ ಗುಂಡೂರಾವ್ ಅವರಲ್ಲಿ ಕೇಳ್ಕೊಳ್ತೀನಿ. ಆ್ಯಂಡ್ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಬಗ್ಗೆ ಪ್ರಸ್ತಾಪ ಮಾಡಿದರು. ಸೊ ಅದು ಕೂಡ ಹೊಸದಾಗಿ ನಮ್ಮ ಬಾಪೂಜಿ ಆಸ್ಪತ್ರೆಯಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಈಗಾಗಲೇ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಇಲ್ಲೂ ಕೂಡ ಆದರೆ ಮಧ್ಯ ಕರ್ನಾಟಕದಲ್ಲಿ ಎಲ್ರಿಗೂ ಕೂಡ ಬಹಳ ಅನುಕೂಲ ಆಗುತ್ತೆ. ಯಾಕಂದರೆ ಒಂದು ತಾಯಿಯ ಹಾಲಿಗೆ ಅಷ್ಟೊಂದು ಪ್ರಾತಿನಿಧ್ಯತೆ ಇದೆ. ಮತ್ತು ಒಟ್ಟಾರೆ ಸಿಬ್ಬಂದಿಯ ವ್ಯವಸ್ಥೆಗಳು, ಕಟ್ಟಡದ ಒಂದು ಕ್ಲೆನ್ಲಿನೆಸ್ಸು, ಆಮೇಲೆ ಡಾಕ್ಟರ್ಸಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ನಿಮ್ಮ ಯೂನಿಟ್ ಇದ್ದಾಗ ನೀವು ಪ್ರೆಸೆಂಟ್ ಇರ್ರಿ. ನೀವು ಫೋನ್ನಲ್ಲಿ ಟೆಲಿಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲ ಇದು. ಇಲ್ಲಿ ನೀವು ಫಿಸಿಕಲಿ ಪ್ರೆಸೆಂಟ್ ಇದ್ದು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ನಮ್ಮ ಒಂದಿಷ್ಟು 6,000 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಕ್ಕೂ ಕೂಡ ಒಂದು ಅರ್ಥ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಜೊತೆಗೆ ನಾವೆಲ್ಲರೂ ಇರ್ತೀವಿ. ಅಪ್ಪಾಜಿಯವರೆಲ್ಲರಿಗೂ ಕಡಿಮೆ ಮಾತಾಡ್ರಿ ಅಂತ ಇದ್ದಾರೆ. ಒಟ್ಟು ಪ್ರತಿ 2 ತಿಂಗಳಿಗೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಇಲ್ಲಿ ಡಾಕ್ಟರ್ಸ್ನ, ಸ್ಟಾಫ್ನ, ಡಿ ಗ್ರೂಪು, ನರ್ಸಸ್, ನಿಮ್ದು ಏನೇ ಸಮಸ್ಯೆ ಇದ್ದರೂ ಒಟ್ಟಾರೆ ನಮ್ಮ ಮಧ್ಯ ಕರ್ನಾಟಕದ ಜನತೆಗೆ ಆರೋಗ್ಯದ ವಿಚಾರದಲ್ಲಿ ನಾವು ಅವ್ರ ಜೊತೆ ಇದ್ದೀವಿ, ಅವರಿಗೆ ಒಂದು ಒಳ್ಳೆ ಸೇವೆ ಕೊಡ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಆಸ್ಪತ್ರೆ ಕಟ್ಟಡ ಅವೆಲ್ಲ ಸ್ಮಾರ್ಟ್ ಸಿಟಿ ವತಿಯಿಂದ ಇವತ್ತು ಪ್ರಾರಂಭ ಮುಗಿಸಿ, ಕಟ್ಟಡವನ್ನು ಮುಗಿಸಿ ಪ್ರಾರಂಭ ಮಾಡಲಿಕ್ಕೆ, ಮಕ್ಕಳ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಲಿಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಅದರಲ್ಲಿ ಉಪಕರಣಗಳನ್ನು ಕೂಡ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಮಂತ್ರಿಗಳು ಈಗ ತಾನೇ ಹೇಳಿದರು. ಏಕೆಂದರೆ ಕಟ್ಟಡ ಒಂದೇ ಚೆನ್ನಾಗಿದ್ದರೆ ಆಗೋದಿಲ್ಲ. ಅದು ಎಲ್ಲ ಸಲಕರಣೆಗಳ ಜೊತೆಯಲ್ಲಿದ್ದರೆ ಅಲ್ಲಿರ್ತಕ್ಕಂಥ ಡಾಕ್ಟ್ರುಗಳಾಗಲಿ, ನರ್ಸ್ ಆಗಲಿ, ಆಯಾಗಳಾಗಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಅದು ಸುಮ್ಮನೆ ವ್ಯರ್ಥ ಆಗುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಮತ್ತು ಈಗ ತಾನೇ ಈ CG ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲ್ ಪ್ರಾರಂಭ ಆದಮೇಲೆ ಈ ಭಾಗದ ಜನಗಳಿಗೆ ಅನುಕೂಲ ಆಗಿದೆ ಅಂದರೆ ತಪ್ಪಾಗಲಾರದು. ಏಕೆಂದರೆ ಸರ್ಕಾರದ ವತಿಯಿಂದ ಮಾಡಬೇಕಾದ್ರೆ ಫ್ರೀಯಾಗಿ ಎಲ್ಲ ಸಿಕ್ಕುತ್ತೆ. ಆ ದಿಕ್ಕಿನಲ್ಲಿ ತಾವೆಲ್ಲರೂ ಕೂಡ ಬಂದ ರೋಗಿಗಳನ್ನು ಸರಿಯಾಗಿ ನೋಡಿಕೊಂಡು ಅವರಿಗೆ ಸರಿಯಾದ ರೀತಿಯ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಭಾಗ ಇಲ್ಲಿ ಇರ್ತಕ್ಕಂಥ ಡಾಕ್ಟ್ರುಗಳು ಮತ್ತು ಸಿಬ್ಬಂದಿ ವರ್ಗ ಮಾಡಬೇಕಂತೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಏಕೆಂದರೆ ಸಿಬ್ಬಂದಿಯವರು ಸರಿಯಾಗಿ ನೋಡ್ಕೊಳ್ಳೋದೇ ಇದ್ದರೆ ಆಸ್ಪತ್ರೆ ಕಟ್ಟಿನ ವ್ಯರ್ಥ, ಸಲಕರಣೆಗಳಿದ್ದು ವ್ಯರ್ಥ. ಆ ದಿಸೆಯಲ್ಲಿ ನೀವೆಲ್ಲ ಸರಿಯಾಗಿ ನೋಡಿಕೊಂಡ್ರೆ ಎಲ್ಲ ಉಪಯೋಗ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಈ ನಿಮಗೆಲ್ಲ ಗೊತ್ತಿದೆ, ಹಿಂದೆ ಕೊರೋನಾ ಕಾಯಿಲೆ ಬಂದಾಗ ಎಲ್ಲ ಜನಗಳಿಗೂ ಇಂಜೆಕ್ಷನ್ ಕೊಡೋದ್ರಲ್ಲೇ ಕೊಡೋಕ್ಕಾಗಲಿಲ್ಲ. ನಮ್ಮ ಸರ್ಕಾರದ ಜನಗಳ ಕೈಲಿಂದ, ಡಾಕ್ಟ್ರ ಕೈಲಿಂದ ನಾವು ಸ್ವಂತ 6 ಕೋಟಿ ಅಂತ 7 ಕೋಟಿ ರೂಪಾಯಿ ಸ್ವಂತ ಖರ್ಚು ಮಾಡಿ ತರಿಸಿ ನಮ್ಮ ಜನಗಳಿಗೆಲ್ಲ ಸಹಾಯವನ್ನು, ಸಹಕಾರವನ್ನು ಮಾಡಿದ್ದೇವೆ. ಅಂಥ ಸರ್ಕಾರದಲ್ಲಿ ಯಾವಾಗ ನೋಡಿದರೂ ಏನಾದರೂ ಕೊರತೆ ಇದ್ದೇ ಇರ್ತವೆ. ನೀವು ಆಸ್ಪತ್ರೆ CG ಹಾಸ್ಪಿಟ್ಲ್ ಒಳಗೆ ಇಷ್ಟು ವರ್ಷದಿಂದ ಹೇಳ್ತಾರೆ ಅಲ್ಲಿ ನರ್ಸ್ಗಳು ಕೊರತೆ ಇದೆ, ಆಯಾಗಳು ಕೊರತೆ ಇದೆ ಅಂತ. ಈಗ ಎಷ್ಟೋ ಜನ ಮಂತ್ರಿಗಳು ಬರ್ತಾರೆ, ಹೋಗ್ತಾರೆ, ಮಾಡ್ತೇವೆ ಅಂತಾರೆ. ಮಾಡೋದಲ್ಲ, ಮಟ್ಟಲ್ಲಿ ಇಲ್ಲಿ ಒಂದು ಹೋಗಿ ಅಲ್ಲಿ ಮರ್ತೇ ಬಿಡ್ತಾರೆ. ಹಂಗಾಗಬಾರ್ದು. ಈ ನಮ್ಮ ದಿನೇಶ್ ಗುಂಡೂರಾಯರು ಈಗ ಇಲ್ಲಿರ್ತಕ್ಕಂಥ ತೊಂದರೆಗಳನ್ನೆಲ್ಲ ಒಂದು ನೋಟ್ ಮಾಡಿಕೊಂಡು ಅದನ್ನೆಲ್ಲ ಸೆಟ್ರೇಟ್ ಮಾಡ್ತಾರಂತ ಹೇಳ್ತಕ್ಕಂಥ ಭಾವನೆ ನಿಮಗೆಲ್ಲರಿಗಿದೆ. ಆದ್ದರಿಂದ ಎಲ್ಲ ವ್ಯವಸ್ಥೆಯನ್ನು ಯಾಕಂದರೆ ನಮ್ಮ ನಗರಸಭೆಯಲ್ಲಿತ್ತು ಮುಂಚೆ ಈ ಮಧ್ಯವರ್ತಿಗಳ ಹಾವಳಿ, ಈಗ ಅಲ್ಲಿಲ್ಲ. ಅಲ್ಲೆಲ್ಲ ಸರ್ಕಾರದಿಂದಲೇ ನಾವು ಸರ್ಕಾರದಿಂದಲೇ ನಾವೆಲ್ಲನೂ ಕೂಡ ಅಪಾಯಿಂಟ್ ಮಾಡಿದ್ದೇವೆ. ಇಲ್ಲಿ ಕೂಡ ಈ ಮಧ್ಯವರ್ತಿಗಳು ಬಹಳ ಅದರಂತೆ ಬಿಟ್ಟರು ರೆಪ್ರೆಸೆಂಟೇಷನ್ ಎಲ್ಲ ಕೊಟ್ಟಿದ್ದಾರೆ. ಇದು ರೆಪ್ರೆಸೆಂಟೇಷನ್ನು ಕೂಡ ಅವನು ಮಂತ್ರಿಗಳಿಗೆ ಕೊಡ್ತೇನೆ. ಇವರಿಂದ ಈ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ
ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಕಾಯಂ ನೌಕರರುಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಏಕೆಂದರೆ ಪಕ್ಕದಲ್ಲಿ ನಮ್ಮ ಆಸ್ಪತ್ರೆಗಳು ಬೇಕಾದ್ರೆ ಅದಾವು. ನಮ್ಮ ಆಸ್ಪತ್ರೆಗಳನ್ನ ಇಲ್ಲಿ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಎಲ್ಲ ಟ್ರೀಟ್ಮೆಂಟಿಗೆ ಬಂದವರಿಗೆ ಅವ್ರಿಂದೇನು ಸಾಯ್ತಾರಪ್ಪ ಅನ್ನಬೇಕಾರೆ ವಾಪಸ್ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಇವೆಲ್ಲ ನಡೀತಾ ಇರ್ತವೆ. ಅದಕ್ಕೋಸ್ಕರ ಆನಮನೆ ಆಗದಂಗೆ ಇಲ್ಲೇ ಟ್ರೀಟ್ಮೆಂಟ್ ಆಗಬೇಕು, ಇಲ್ಲೇ ಅವ್ರು ಸರಿ ಹೋಗ್ಬೇಕು ಅಂತ ಸರಿಯಾದ ಟ್ರೀಟ್ಮೆಂಟನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತ ಹೇಳ್ಬಿಟ್ಟು, ಮತ್ತು ಹಿಂದೆ ಕೊರೋನಾ ಸಂದರ್ಭದಲ್ಲಿ ಎಷ್ಟು ಹಣ ಲೂಟಿ ಮಾಡಿದ್ರು ಹಿಂದಿನ ಸರ್ಕಾರದಲ್ಲಿದ್ದಂಥ ಮಂತ್ರಿಮಾನ್ಯರುಗಳು, ಎಂ ಪಿಗಳು, ಆ ಬೆಂಗಳೂರಿಂದ ಬಂದಿರತಕ್ಕಂಥ ಜಿಲ್ಲಾ ಮಂತ್ರಿ ಏನೇನು ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಗೊತ್ತಿಲ್ಲದೆ ಇದ್ದರೆ ಇನ್ನೊಂದ್ಸರಿ ಜ್ಞಾಪಕ ಮಾಡಿ ಹೇಳು ಅಂದ್ರೆ ಹೇಳ್ತೇನೆ. ಹತ್ರ ದುಡ್ಡು ಶುರು ಮಾಡ್ಕೊಂಡು ಹೋಗೋದು ಇಂಥ ಕೆಲಸ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ಸಾರ್ವಜನಿಕ ಸೇವೆ ಅಂತ ಹೇಳಿದ್ರೆ ದುಡ್ಡು ಬಿಡೋದಲ್ಲ, ಸೇವೆಯನ್ನು ಮಾಡ್ತಕ್ಕಂಥ. ಈಗ ನಾನು ದಿನೇಶ್ ಸಾಹೇಬ್ರನ್ನ ಕೇಳಿದೆ, ನಮ್ಮ ಹಳೆ ಆಸ್ಪತ್ರೆಯಲ್ಲಿ ಒಂದು ರ್ಯಾಂಪನ್ನು ಭಾಳ ವರ್ಷದಿಂದ ಹಂಗೆ ಐತೆ. ನಾವು ಕೇಳ್ತಿರೋದು ವರ್ಷಗಂಟ್ಲಿದ್ದ ಆತ ನಾವು ಕೇಳೋಕತ್ತಿ. ನಮ್ಮ ಸರ್ಕಾರದಾಗೂ ಜಲ್ದಿ ಆಗಿಲ್ಲ. ಆದರೆ ಈಗ ಇವ್ರು 2 ದಿವಸಗಳು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನೂ ನಮ್ಮ ಕೈಗೆ ಬಂದಿಲ್ಲ. ಅದು ದುಡ್ಡು ಐತಿ, ಎಲ್ಲ ಐತಿ. ಅಲ್ಲಿರ್ತಕ್ಕಂಥ ವಾಹನ ದಟ್ಟಣೆ ತಪ್ಪಿಸ್ಬೋದು. ಆ ಕೆಲಸ ಎಲ್ಲ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ಬೇರೆ ಮಂತ್ರಿಗಳಂಗೆಲ್ಲ ನಮ್ಮ ದಿನೇಶ್ ಗುಂಡೂರಾವ್ ಕೆಲಸವನ್ನು ನೋಡಿದ ಮೇಲೆ ಮಾಡ್ತಕ್ಕಂಥ ಒಂದು ಧೈರ್ಯ ಅವ್ರಿಗಿದೆ. ಅವ್ರು ಮಾಡ್ತಿರ್ತಾರೆ ಅಂತ ನಮ್ಮ ನಂಬಿಕೆನೇ ಇದೆ. ನಾವೆಲ್ಲ ನೋಡ್ತಾ ಇದ್ದೇವೆ, ಪತ್ರಿಕೆಗಳಲ್ಲಿ ಪ್ರಜ್ಞೆ ನೋಡ್ತಾ ಇರ್ಬೋದು. ಬೆಂಗಳೂರಲ್ಲಿ ಏನು ಅವ್ಯವಹಾರ ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹೊಡೋದಾರೆ ಹಿಂದಿನ ಸರ್ಕಾರದವರು. ಅದು ಈಗೆಲ್ಲ ಹೊರ ಬೈಲಿ ಬರ್ತಾ ಇದ್ದವು. ಉಪಕರಣ ಇಲ್ದಲೇ ಬಿಲ್ ಪಾವತಿ ಆಗಿದ್ದವು. ಇಂಥವೆಲ್ಲ ಅವ್ಯವಹಾರಗಳೆಲ್ಲ ನಡೆದರು. ಇಂಥವೆಲ್ಲ ಆಗಬಾರ್ದು. ಅದಕ್ಕೋಸ್ಕರವಾಗಿ 40% ನಮ್ಮ ಸರ್ಕಾರ ಈಗ 100% ಅಂತ ಹೇಳ್ತಾರೆ. ಅವ್ರು ತಿಂದು ತೇಗಿ ಎಲ್ಲ ಮುಗಿದೋಗೈತಿ. ಈಗ ಇದನ್ನ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ದಾವಣಗೆರೆಗೆ ಒಂದು ಹೇಳ್ತಾ ಇರ್ತಾರೆ, ಕುಟುಂಬ ರಾಜಕಾರಣ ಅಂತ. ಈ ಕುಟುಂಬ ರಾಜಕಾರಣ ಅಂದರೆ ಏನು? ಯಾರು ಬೇಡ ಅಂತಾರೆ? ನೀವು ಮುಂದೆ ಎಲೆಕ್ಷನ್ ನಿಂತ್ಕೊಂಡು ಗೆದ್ಲಿ ಯಾರು ಬೇಡ ಅಂತಾರೆ? ಅದನ್ನು ಬಿಟ್ಟು ಯಾವ ಒಂದು 2 ಸ್ಕೂಲ್ ನಡೆಸ್ಕೊಂಡು ಬಂದು ಬರ್ತಾನೆ ದಾವಣಗೆರೆಗೆ. ಇಲ್ಲಿ ಕುಟುಂಬ ರಾಜಕಾರಣ ಕಾರಣ ಅದಕ್ಕೆ ಸರಿಯಾಗಿ ಒಬ್ಬ ಕಾವ್ಯ ಹಾಕ್ಯಂಡ್ರೆ ಸ್ವಾಮಿ ಅದಕ್ಕೆ ದನಿ ಗೂಡಿಸ್ತಾನೆ. ಆ ಸ್ವಾಮಿ ಕಾಕಿ ಬಟ್ಟೆ ಬಿಟ್ಟು ಕಾವಿ ಬಟ್ಟೆ ಬಿಟ್ಟು ಖಾದಿ ಬಟ್ಟೆ ಹಾಕ್ಕೊಂಡು ಬಂದರೆ ಚುನಾವಣೆಗೆ ನಿಂತ್ಕೊಂಡು ಭಾಳ ಒಳ್ಳೆಯದು ತಗೊಂಡು ಅಂಥ ಸ್ವಾಮಿಗಳು ಇದ್ದರೆ ದೇಶ ಉದ್ಧಾರ ಆಗೋದಿಲ್ಲ. ಒಳ್ಳೆಯ ಸ್ವಾಮಿಗಳು ಇದ್ದರೆ ಅವರಿಗೆ ಒಳ್ಳೆಯ ನಮಸ್ಕಾರ ಮಾಡೋಣ. ಈಗೆಲ್ಲ ಸ್ವಾಮಿಗಳನ್ನ ನೋಡಿದ್ರೆ ಹೆದರಿಕಾತಿ. ಈಗ ಅಂಥ ಪರಿಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಆದ್ದರಿಂದ ನಾವೆಲ್ಲರೂ ಕೂಡ ಭಾಳ ಎಚ್ಚರದಿಂದ ಹೋಗಬೇಕಾಗೈತಿ. ದಯವಿಟ್ಟು ಗುಂಡೂರಾವ್ ದಿನೇಶ್ ಬಂದಿದ್ದಾರೆ. ಎಲ್ಲ ಇರ್ತಕ್ಕಂಥ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡಬೇಕು ಅಂತ ಅಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡು ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಮತ್ತು ಸುಮಾರು 200 ಬೆಡ್ಡಿನ ಈ ಆಸ್ಪತ್ರೆ ಖಂಡಿತವಾಗಿಯೂ ನಮ್ಮ ಜನರಿಗೆ ಬಹಳ ಒಳ್ಳೆಯ ಸೇವೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದ್ದರಿಂದ ಖಂಡಿತವಾಗಿಯೂ ಅದನ್ನು ಸಂಪೂರ್ಣವಾದಂಥ ಸದ್ಬಳಕೆ ಆಗ್ತಕ್ಕಂಥದ್ದಕ್ಕೆ, ಯಾಕೆಂದರೆ ಶಾಮನೂರು ಶಿವಶಂಕರಪ್ಪನವರು ಹೇಳಿದಾಗೆ ಕೇವಲ ಕಟ್ಟಡ ನಿರ್ಮಾಣ ಮಾಡಿ ಅಷ್ಟಕ್ಕೆ ನಾವು ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ತಿಳ್ಕೊಳ್ತಕ್ಕಂಥದ್ದಲ್ಲ. ಆ ಒಂದು ಕಟ್ಟಡದಲ್ಲಿ ಅಗತ್ಯ ಇರುವಂಥ ಸಿಬ್ಬಂದಿ, ಅಗತ್ಯ ಇರುವಂಥ ಡಾಕ್ಟರ್ಸು ಮತ್ತು ಎಲ್ಲ
ಸಲಕರಣೆಗಳು ಎಲ್ಲವನ್ನು ಕೂಡ ಅದಕ್ಕೆ ಕೊಟ್ಟಾಗ ಮಾತ್ರನೇ ಆವಾಗ ಇಷ್ಟು ನಾವೇನು 30 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಏನು ಖರ್ಚು ಮಾಡಿದ್ದೀವಿ ಅದು ಸಾರ್ಥಕ ಆಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಅದಕ್ಕೆ ಅಗತ್ಯ ಇರುವಂಥ ಸಿಬ್ಬಂದಿನ ಮತ್ತು ವೈದ್ಯರೆಲ್ಲ ಕೂಡ ಅವರು ತಗೊಂಡಿದ್ದಾರೆ. ಆದರೆ ಇನ್ನೂ ಅದಕ್ಕೆ ಇನ್ನೂ ಹೆಚ್ಚು ಅಗತ್ಯ ಇದೆ ಅಂತ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಎಲ್ಲಿದ್ದಾರೆ, ಇನ್ನೂ ಇಲ್ಲಿ ಆಸ್ಪತ್ರೆಗೆ, ತಾಯಿ ಮಕ್ಕಳ ಆಸ್ಪತ್ರೆಗೆ ಇನ್ನೂ ಹೆಚ್ಚಿನ ಸಿಬ್ಬಂದಿ ಕೊರತೆ ಇದೆಯಾ, ಇನ್ನೂ ಅಗತ್ಯತೆ ಇದೆ. ಪ್ರಪೋಸಲ್ ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಆ ಏನು ಪ್ರಪೋಸಲ್ ಇದೆ ಅದನ್ನು ಮಾಡಿಸ್ಕೊಡುವಂಥ ಕೆಲಸ ನಾವು ಮಾಡಿಕೊಡ್ತೀವಿ. ಯಾಕಂದರೆ ಪೂರ್ತಿಯಾಗಿ 100ಕ್ಕೆ 100 ಅದಕ್ಕೆ ಎಲ್ಲ ರೀತಿಯ ಒಂದು ಸೌಲಭ್ಯ ನಮ್ಮ ಜನರಿಗೆ ಸಿಗಬೇಕು, ಅದರ ಪ್ರಯೋಜನ ಸಿಗಬೇಕು. ಖಂಡಿತವಾಗಿಯೂ ಅದನ್ನು ಮಾಡಿಸ್ಕೊಡೋಣ. ಮತ್ತು ಟ್ರಾಮಾ ಕೇಂದ್ರ ಕೂಡ ಅದು ಉದ್ಘಾಟನೆ ಆಗಿದೆ. ಆ ಟ್ರಾಮಾ ಕೇಂದ್ರಕ್ಕೂ ಕೂಡ ಏನೇನು ಅಗತ್ಯತೆ ಇರುವಂಥ ಅವರಿಗೆ ಸಲಕರಣೆಗಳಿರ್ಬೋದು, ಸಿಬ್ಬಂದಿ ಇರ್ಬೋದು, ಅದನ್ನು ಕೂಡ ಅವ್ರ ಪ್ರಸ್ತಾವನೆ ಕಳಿಸ್ಕೊಡ್ಲಿ. ನಾವು ಅದನ್ನು ಪರಿಶೀಲನೆ ಮಾಡಿ ಅದ್ರ ಬಗ್ಗೆನೂ ಕೂಡ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಒಟ್ಟಾರೆ ಈ ಏನು ಈ ಆಸ್ಪತ್ರೆ ಇದೆ, ಚಿಕ್ಕಟೇರಿ ಆಸ್ಪತ್ರೆ, ಇದು ಒಂದು ಅತ್ಯಂತ ಸುಮಾರು 70 ವರ್ಷದ ಇತಿಹಾಸ ಇದೆ. ಈ ಆಸ್ಪತ್ರೆಗೆ 70 ವರ್ಷ ಇತಿಹಾಸ ಇದೆ. ಮತ್ತು ಇಲ್ಲಿಯ ಜಿಲ್ಲೆಯಲ್ಲಿ ಇದೊಂದು ಅತ್ಯಂತ ಒಳ್ಳೆಯ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಒಂದು ಆಸ್ಪತ್ರೆ ಇದರಿಂದ ಸಿಕ್ಕಿದೆ. ಆದರೆ ಅದನ್ನು ಇನ್ನೂ ಈಗ ನಾನು ಹೋದ ಬಾರಿ ಕೂಡ ಬಂದು ನೋಡಿ ಹೋಗಿದ್ದೆ. ಈ ಆಸ್ಪತ್ರೆಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಭಾಳಷ್ಟು ಇನ್ನೂ ಇದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಎಲ್ಲ ಕಟ್ಟಡಗಳು ಹಳೇದಾಗಿದೆ ಮತ್ತು ಅದನ್ನು ರಿಪೇರಿ ಮಾಡೋದಕ್ಕೆ ಕೂಡ ಹಣ ಜಾಸ್ತಿ ಬೇಕಾಗಿದೆ. ಮತ್ತು ಅಥವಾ ಅದನ್ನು ಹೊಸದಾಗಿ ಕೂಡ ಕಟ್ತಕ್ಕಂಥ, ಅದನ್ನು ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಈಗ ನಾವು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಸುಮಾರು 17 ಕೋಟಿ ರೂಪಾಯಿಯಷ್ಟು ಈ ಆಸ್ಪತ್ರೆಗೆ ಕೊಟ್ಟಿದ್ದೇವೆ. ಆದರೆ MP ಅವರು ಹೇಳಿದಾಗೆ ಡಾಕ್ಟರ್ ಪ್ರಭಾ ಅವರು ಕೇವಲ ನಾವು ಒಂದು ಕಟ್ಟಡ ಒಂದನ್ನು ನಿರ್ಮಾಣ ಮಾಡಿ ಮತ್ತೆ ಅದನ್ನು ಒಂದು ಒಳ್ಳೆಯ ಪ್ಲ್ಯಾನ್ ಇಟ್ಕೊಳ್ದೇ ನಾವು ಒಂದು ಬಿಲ್ಡಿಂಗನ್ನು ಕಟ್ಟಿಬಿಟ್ರೆ ಅದು ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅದು ಪ್ರಯೋಜನ ಆಗದೆ ಇರ್ಬೋದು ಅಂತ ಹೇಳಿದ್ದಾರೆ. ನಾನು ಅದನ್ನು ಒಪ್ಕೊಳ್ತೀನಿ. ಆದ್ದರಿಂದ ನಾನು ಹೇಳುವಂಥದ್ದು ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ಗೆ ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕೂತ್ಕೊಂಡು, ಈಗ ನಮ್ಮ ಕಮಿಷನರ್ ಎಲ್ಲ ಇದ್ದಾರೆ, ಈ ಏನು ಈ 17 ಕೋಟಿ ರೂಪಾಯಿ ಕಾಮಗಾರಿ ಪ್ರಾರಂಭ ಮಾಡೋಕ್ಕಿಂತ ಮೊದಲೇ ನಮ್ಮ ಚೀಫ್ ಇಂಜಿನಿಯರು ಕೂಡ ಬಂದಿದ್ದಾರೆ. ಏನು ಈ ಆಸ್ಪತ್ರೆಯಲ್ಲಿ ಇರುವಂಥ ಈ ಜಾಗದಲ್ಲಿ ಹೇಗೆ ನಾವು ಮುಂದಿನ ಒಂದು ಬೆಳವಣಿಗೆ ಮಾಡ್ಕೋಬೇಕು, ಯಾವ ಥರದ ಒಂದು ನಿರ್ಮಾಣ ಮುಂದೆ ಆಗಬೇಕು, ಅದನ್ನು ಆ ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಈ ಹಣವನ್ನು ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡೋಣ. ಇಲ್ಲದೆ ಇದನ್ನು ಕಟ್ಬಿಡೋದು ಮತ್ತು ಇದು ಅವೈಜ್ಞಾನಿಕ ಮತ್ತು ಇದು ಸುತ್ತಮುತ್ತ ಬೇರೆ ಬೇರೆ ಕಟ್ಕೊಂಬರೋದು ಅದು ಆಗಬಾರ್ದು. ಈಗ ನಮ್ಮ ಟ್ರಾಮಾ ಸೆಂಟ್ರಲ್ ನೋಡ್ದೋ, ಈಗ ಅದು ಕಟ್ಟಿದ್ದಾರೆ ಅಂದರೆ ಅಲ್ಲಿ ಗಾಡಿ ಬರೋದಕ್ಕೆ, ಆ್ಯಂಬುಲೆನ್ಸ್ ಬರೋದಕ್ಕೆ ಕೂಡ ಜಾಗ ಸರಿಯಾಗಿಲ್ಲ. ಆ್ಯಂಬುಲೆನ್ಸು ಸುಲಭವಾಗಿ ಟ್ರಾಮಾ ಸೆಂಟ್ರಿಗೆ ಬರಬೇಕು, ನೇರವಾಗಿ ಬರಬೇಕು ಮತ್ತು ಸುಲಭವಾಗಿ ಆಚೆ ಹೋಗ್ಬಿಡ್ಬೇಕು. ಅದರಿಂದ ಅದನ್ನು ಒಂದು ವ್ಯವಸ್ಥೆಯನ್ನು ಸರಿಪಡಿಸಿ ಅಂತ ಕೂಡ ನಾನು ಹೇಳಿದ್ದೀನಿ, ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಏನೇ ಈಗ ದೊಡ್ಡ ಜಾಗ, ಇದು ಕ್ಯಾಂಪಸ್ ಚೆನ್ನಾಗಿದೆ, ಇದನ್ನು ನಾವು ಒಂದು ಅತ್ಯಂತ ಆಧುನಿಕವಾದಂಥ ರೀತಿಯಲ್ಲಿ ಕಟ್ತಕ್ಕಂಥದ್ದಕ್ಕೆ ಬೇಕಾಗ್ತದೆ. ಸುಮಾರು ನನ್ನ ಪ್ರಕಾರ 100 ಕೋಟಿಗಿಂತ ಹೆಚ್ಚು ಪ್ರಾಜೆಕ್ಟ್ ಆಗಬೇಕಾಗ್ತದೆ, ಅದಕ್ಕಿಂತ ಕಮ್ಮಿ ಅಂತೂ ಆಗೋದಿಲ್ಲ. ಎಲ್ಲವನ್ನು ಕೂಡ ನಾವು ಮಾಡಬೇಕಾಗಿರುವಂಥದ್ದು ಮಾರ್ಚರಿ ಆಗಬೇಕು, ಲಾಂಡ್ರಿ ವ್ಯವಸ್ಥೆಗಳಾಗಬೇಕು, ಆಮೇಲೆ ಈಗ ಏನು ಇರುವಂಥ ಏನು ಸ್ಟಾಫ್ ಕ್ವಾರ್ಟರ್ಸ್ಗಳಾಗಬೇಕು, ನರ್ಸಿಂಗ್ ಕಾಲೇಜು ಇದೆಯಲ್ಲ, ನರ್ಸಿಂಗ್ ಕಾಲೇಜು ಅದು ಆಗಬೇಕಾಗ್ತದೆ. ಸೊ ಈ ಥರ ಎಲ್ಲ ಸೇರಿಸ್ಕೊಂಡ್ರೆ 100ರಿಂದ 150 ಕೋಟಿ ಬೇಕಾಗ್ಬೋದು ಅನುದಾನ. ಸೊ ಅದನ್ನು ನಾವು ಇಟ್ಕೊಂಡು ಆಲೋಚನೆ ಮಾಡಿ ಖಂಡಿತ ಹಂತವಾಗಿ ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕಾಗ್ತದೆ, ಹೇಗೆ ಮಾಡ್ಕೋಬೇಕಾಗುತ್ತೆ ಅದನ್ನು ಇಟ್ಕೊಂಡೇ ನಾವು ಕೆಲಸ ತಗೊಳ್ಬೇಕೆ ಹೊರತು ಸುಮ್ಮನೆ ನಾವು ಏನೋ ಮಾಡೋದು ಬೇಡ. ಅದರಿಂದ ಕೂಡಲೇ ಅದ್ರ ಬಗ್ಗೆ ನೀವು ಎಲ್ಲ ಚರ್ಚೆ ಮಾಡಿಕೊಂಡು ನೀವು ಬೆಂಗಳೂರಿಗೆ ಬನ್ನಿ. ನಾವು ಟೆಂಡರ್ ಕರೆಯೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಇನ್ನೊಂದ್ಸಲ ನಾವು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ನಾವು ಅದನ್ನು ಟೆಂಡರ್ ಕರೆಯೋಣ. ಆ ಕಾರಣದಿಂದ MP ಅವರು ಕೂಡ ಅದನ್ನು ನೋಡಿ ಮಲ್ಲಿಕಾರ್ಜುನ ಹತ್ರ ಕೂಡ ಮಾತನಾಡಿಕೊಂಡು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಮಾತನಾಡಿಕೊಂಡು ನಾವು ಏನು ಅವರೇ ಅದೇ ಅದಕ್ಕೋಸ್ಕರ ಈಗ ಇನ್ನೊಂದು 6 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀವಿ. ಅದು ಮೂಲಭೂತ ಸೌಕರ್ಯಕ್ಕಂತ ರಿಪೇರಿಗೆ ಅದಕ್ಕೆಲ್ಲ. ಸೊ 17 ಕೋಟಿ ಇದೆ, 6 ಕೋಟಿ ಇದೆ, ಅಲ್ಲೇ ಈಗ 23 ಕೋಟಿ ಆಯಿತು. ಆಮೇಲೆ ಅದೇ ಥರ ನಾವು ಈ ರಿಪೇರಿ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗೋದಂಗೆ ಅನ್ಸುತ್ತೆ. ಸುಮ್ಮನೆ ಅದು ದುಂದು ವೆಚ್ಚ ಆಗ್ತದೆ ಅಷ್ಟೇ.
ಅದು ರಿಪೇರಿ ಮಾಡೋದು, ಅದರಲ್ಲಿ ಯಾರಿಗೂ ಲೆಕ್ಕ ಸಿಕ್ಕೋದಿಲ್ಲ, ಏನು ಖರ್ಚು ಮಾಡಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ, ಅದು ಏನು ಹೊಡೆದು ಏನು ಹಾಕಿದ್ದಾರೆ ಏನೂ ಗೊತ್ತಾಗೋದಿಲ್ಲ. ಅದರಿಂದ ಸ್ವಲ್ಪ ಇದೆಲ್ಲ ಮರುಪರಿಶೀಲನೆ ಮಾಡೋಣ. ಅದು ರಸ್ತೆಗೆ ಇಟ್ಕೊಂಡಿದ್ದೀರಾ 6 ಕೋಟಿ ರಸ್ತೆ, ಸ್ವಲ್ಪ ಮೂಲ ಸೌಕರ್ಯ ನೋಡೋಣ. ಎನಿವೆ ಎಲ್ಲವನ್ನು ಸಮಗ್ರವಾಗಿ ನೀವು ಮಾತಾಡಿಕೊಂಡು ಮುಂದೆ ಒಂದು ವಾರ ಬಿಟ್ಟು ಬನ್ನಿ. ಒಂದು ವಾರ ಬಿಟ್ಟು ಬಂದರೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಬೆಂಗಳೂರಿನಲ್ಲೇ ಕೂತ್ಕೊಂಡು ಇದನ್ನು ಯಾವ ರೀತಿಯಾಗಿ ಮುಂದುವರಿಸಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದ ನಂತರ ನಾವು ಕಾಮಗಾರಿಗಳು ಶುರು ಮಾಡೋಣ. ಅದ ನಂತರ ಟೆಂಡರ್ ಕರೆಯೋಣ. ಆದರೆ ಖಂಡಿತವಾಗಿಯೂ ಈ ಆಸ್ಪತ್ರೆಗೆ ಒಂದು ಹೊಸ ಕಾಯಕಲ್ಪವನ್ನು ನೀಡಬೇಕು. ಅದ್ರ ಬಗ್ಗೆ 2 ಮಾತಿಲ್ಲ. ಅದನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಒಂದು ಒಳ್ಳೆಯ ಮಾಸ್ಟರ್ ಪ್ಲ್ಯಾನ್ ಇಟ್ಕೊಂಡು ನಮ್ಮ ಮುಂದಿನ ಯಾವುದೇ ಒಂದು ಅನುದಾನ ತೊಗೊಂಡು ಬಂದಾಗ, ಈಗ ಏನೇ ಒಂದು ಹೊಸದಾಗಿ ನಾವು ಖರ್ಚು ಮಾಡೋದಕ್ಕೆ ಬಂದಾಗ ಅದನ್ನು ಇಟ್ಕೊಂಡೇ ನಾವು ಮಾಡೋಣ. ಸುಮ್ಮನೆ ನಾವು ಏನೇನೋ ದುಡ್ಡು ಬಂದಿದೆ ಇದನ್ನು ಖರ್ಚು ಮಾಡ್ಕೊಂಬಿಡೋದು, ಅಲ್ಲೊಂದು ದುಡ್ಡು ಅದನ್ನು ಖರ್ಚು ಮಾಡ್ಕೊಂಬಿಡೋದು, ಆ ಥರ ಆಗೋದು ಬೇಡ. ಆ ಕಾರಣದಿಂದ ಖಂಡಿತವಾಗಿಯೂ ಅದನ್ನು ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ, ಈಗ ನಮ್ಮ ಬಸಂತಪ್ಪ ಅವರು ಕೂಡ ಹೇಳ್ತಾ ಇದ್ರು, ಏನು ಇದಕ್ಕೆ ನಮ್ಮ MRI ಬಗ್ಗೆನೂ ನಾನು ಹೋದ್ಸಲೂ ಹೇಳಿದ್ದೆ. ಈಗ ನಾವು ಬಹುಶಃ ಜನವರಿ ತಿಂಗಳಿಗೆ ಇಲ್ಲಿಗೆ ನಿಮ್ಮೊಂದು ಹೊಸ MRI ಕೂಡ ಕೊಡ್ತಕ್ಕಂಥದ್ದಕ್ಕೆ ಅದು ಅಷ್ಟೊತ್ತಿಗೆ ಬರ್ತದೆ. ಜನವರಿ ಇಲ್ಲದೆ ಹೋದರೆ ಸ್ವಲ್ಪ ಸಮಯ ಆದರೆ ಫೆಬ್ರವರಿ ಅದು ಒಳಗಡೆ ಖಂಡಿತವಾಗಿಯೂ ನಿಮಗೆ MRI ಮತ್ತು ಇದು ನಿಮಗೆ ಒದಗಿಸಿ ಕೊಡ್ತೀವಿ. ಆಮೇಲೆ ಇನ್ನು MCA ನಮ್ಮ ಆಸ್ಪತ್ರೆಗೆ ಕೂಡ ರ್ಯಾಂಪಿನ ಒಂದು ಹೋದ ಸಲ ನೋಡಿದ್ದು ಆಸ್ಪತ್ರೆ ಹಿಂಭಾಗ ರ್ಯಾಂಪ್, ಅದನ್ನು ಕೂಡ ಅನುಮೋದನೆ ಕೊಟ್ಟಿದ್ದೀವಿ. ಹಳೆ ಆಸ್ಪತ್ರೆ ಹಾಗೇನೆ ಡಿ ಅವರಿಗೆ ನೇರವಾಗಿ ಹಣ ಪಾವತಿ ಆದರೂ ಆಗಿ ಮತ್ತು ಅವರಿಗೆ ರೆಗ್ಯುಲರೈಸ್ ಮಾಡಿ ಅಂತ. ಖಂಡಿತವಾಗಿಯೂ ಅವರಿಗೆ ನೇರವಾಗಿ ಪಾವತಿ ಮಾಡೋದ್ರ ಬಗ್ಗೆ ನಮ್ಮ ಅಭಿಪ್ರಾಯದಲ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಅವರಿಗೆ ನೇರವಾಗಿ ಪಾವತಿ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಪ್ರಸ್ತಾವನೆ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಕಳಿಸಿದ್ದೀವಿ. ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ತಗೊಂಡು ನಾವು ಅದಕ್ಕೆ ಬೇರೆ ಬೇರೆ ಕಡೆ ಎಲ್ಲ ಮಾಡಿರೋದ್ರಿಂದ ನನಗನ್ಸುತ್ತೆ ಲಾ ಡಿಪಾರ್ಟ್ಮೆಂಟ್ ನಮಗೆ ಅನುಮೋದನೆ ಕೊಡ್ತಾರೆ. ಅದರಿಂದ ಖಂಡಿತವಾಗಿಯೂ ನಮ್ಮ ಗ್ರೂಪ್ ಡಿ ಅವರಿಗೆ ನೇರವಾಗಿ ಹಣ ಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕೇವಲ ನಿಮ್ಮ ಒಬ್ಬರಿಗೆ ಅಲ್ಲ, ಇಡೀ ಕರ್ನಾಟಕಕ್ಕೆ ಅಪ್ಲೈ ಆಗ್ತದೆ. ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಗ್ರೂಪ್ ಡಿ ಎಂಪ್ಲಾಯೀಸ್ಗೆ ಅದನ್ನು ಹಾಕಬೇಕು ಅಂತ ಇದ್ದೀವಿ. ಸೊ ಈ ಥರ ನಮ್ಮ ಆರೋಗ್ಯ ವ್ಯವಸ್ಥೆ ಖಂಡಿತವಾಗಿಯೂ ಒಂದು ಸರ್ಕಾರಕ್ಕೆ ಆರೋಗ್ಯ ಏನು ಇಲಾಖೆ ಇದೆ ಇದು ಬಹಳ ಪ್ರಮುಖ ಇಲಾಖೆ ಆಗಬೇಕು, ನಮ್ಮ ಆದ್ಯತೆ ಆಗಬೇಕಿದು. ಯಾಕೆಂದರೆ ಮೂಲಭೂತ ಸೌಕರ್ಯಗಳಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತೀವಿ, ಇದೆಲ್ಲ ಕೂಡ ಒಂದು ರಾಜ್ಯದ ಅಭಿವೃದ್ಧಿ ಆಗ್ತಕ್ಕಂಥದ್ದಕ್ಕೆ ಬಹಳ ಮುಖ್ಯವಾದಂಥ ಅಂಶಗಳು. ನಮ್ಮ ಜನರ ಆರೋಗ್ಯ ಚೆನ್ನಾಗಿದ್ದರೆ ಮತ್ತು ಜನರಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿದ್ರೆ ಅವರು ಸಶಕ್ತರಾಗ್ತಾರೆ ಮತ್ತು ಅವ್ರ ಮುಂದೆ ಬೆಳವಣಿಗೆ ಚೆನ್ನಾಗಾಗ್ತದೆ. ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಅವ್ರ ಬೆಳವಣಿಗೆ ಚೆನ್ನಾಗಾಗ್ತದೆ ಮತ್ತು ಆ ಬೆಳವಣಿಗೆ ಚೆನ್ನಾಗಿದ್ದರೆ ಆರ್ಥಿಕವಾದಂಥ ಬೆಳವಣಿಗೆ ಆಗುತ್ತೆ. ಒಳ್ಳೆ ಕೆಲಸ ಸಿಗ್ತದೆ, ಕೆಲಸ ಮಾಡೋ ಅವರ ನೈಪುಣ್ಯತೆ ಬೆಳೀತದೆ, ಅವ್ರ ಪರಿಣತಿ ಬೆಳೀತದೆ, ಎಲ್ಲ ಆಗ್ತದೆ. ಸೊ ಇದೆಲ್ಲ ಇಂಟರ್ ಕನೆಕ್ಟೆಡ್. ನಾವು ಒಳ್ಳೆ ಹೆಲ್ತ್ ಕೊಟ್ಟಾಗ ಅವನ ಎಜುಕೇಷನ್ಗೂ ಹೆಲ್ಪ್ ಆಗ್ತದೆ. ಇದೆಲ್ಲ ಎಲ್ಲ ಕನೆಕ್ಷನ್ ಇರೋದ್ರಿಂದ ನಾವು ಖಂಡಿತವಾಗಿ ಇದು ನಮ್ಮ ಆದ್ಯತೆ ಆಗಬೇಕು. ಅನೇಕ ಸಂದರ್ಭಗಳಲ್ಲಿ ಸರ್ಕಾರಗಳಿಗೆ ಯಾವ ಪ್ರಮಾಣದಲ್ಲಿ ಈ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಗೆ ಆದ್ಯತೆ ಕೊಡಬೇಕಾಗಿತ್ತು ಆ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಅಂತ ನನಗನ್ಸುತ್ತೆ. ಅದು ಯಾರ ಮೇಲೂ ನಾನು ತಪ್ಪಂತ ಹೇಳೋದಿಲ್ಲ. ಆವತ್ತಿನ ಒತ್ತಡಗಳ ಮಧ್ಯದಲ್ಲಿ ಎಲ್ಲವನ್ನೂ ಸರ್ಕಾರ ಮಾಡೋಕ್ಕೆ ಹೋಗ್ತದೆ. ಎಲ್ಲ ಕೆಲಸ ಸರ್ಕಾರ ಮಾಡೋಕ್ಕೆ ಹೋಗ್ತದೆ. ಮಾಡಬೇಕು, ಡ್ಯಾಮು ನಿರ್ಮಾಣ ಮಾಡಬೇಕು, ಬ್ರಿಡ್ಜು ಕಟ್ಟಬೇಕು, ರಸ್ತೆಗಳು ಮಾಡಬೇಕು, ಬೇರೆ ಎಲ್ಲ ಕೃಷಿ ಕ್ಷೇತ್ರ ಇದೆ, ಸಹಕಾರ, ಎಲ್ಲ ಕ್ಷೇತ್ರಗಳು ಎಲ್ಲವನ್ನು ಮಾಡಬೇಕು. ಆದರೆ ಅದರಲ್ಲಿ ಬಹಳ ಪ್ರಮುಖ ಏನಂತ ಹೇಳಿದ್ರೆ ಮಾನವ ಸಂಪನ್ಮೂಲದ ವೃದ್ಧಿ ಆಗುವಂಥದ್ದು. ನಮ್ಮ ಜನ ಚೆನ್ನಾಗಿದ್ದಾಗ ಆ ಜನ ಯಾವುದೇ ಕಷ್ಟ ಕಾಲ ಬಂದಾಗ ಎದುರಿಸುವಂಥ ಶಕ್ತಿ ಇರ್ತದೆ. ನಮ್ಮ ಜನರಿಗೆ ಆ ಒಂದು ಪೂರ್ತಿಯಾದಂಥ ಬೆಳವಣಿಗೆ ಆಗ್ತಕ್ಕಂಥದ್ದಕ್ಕೆ ಒಂದು ಪೂರಕವಾದಂಥ ವಾತಾವರಣ ಮತ್ತು ಸಪೋರ್ಟ್ ಮಾಡುವಂಥದ್ದು ಭಾಳ ಮುಖ್ಯ. ಅದು ನಾವು ಇನ್ನೂ ಹೆಚ್ಚಾಗಿ ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ನಮ್ಮ ಇಲಾಖೆ ಇವತ್ತು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದರ ಬಗ್ಗೆ ಆದ್ಯತೆ ನಾವು ಖಂಡಿತವಾಗಿ ಕೊಡ್ತಾ ಇದ್ದೀವಿ. ಏನೇನು ಸುಧಾರಣೆಗಳು ಮಾಡ್ತಕ್ಕಂಥ ಸಾಧ್ಯ ಆಗ್ತಾ ಇದೆ ಅದನ್ನು ಕೂಡ ಮಾಡೋದಕ್ಕೆ ನಮ್ಮ ಏನು ಸಿಬ್ಬಂದಿಯ ಸಮಸ್ಯೆಗಳಿರ್ಬೋದು ಅಥವಾ ಏನು ಔಷಧಿಗಳ ಸರಬರಾಜು ಇರ್ಬೋದು ಮತ್ತು ಈ ಇಲಾಖೆ ಇನ್ನೇನೇ ನಮ್ಮ ಆದ್ಯತೆಗಳನ್ನು ಹೇಗೆ ನಾವು ಅದನ್ನು ಪೂರ್ತಿ ಮಾಡಬೇಕು ಎಲ್ಲವನ್ನು ಕೂಡ ನಾವು ಭಾಳ ತೀವ್ರವಾಗಿ ಗಮನ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗಳು, ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆ ಒಂದು ಖಾಸಗಿ ಆಸ್ಪತ್ರೆಗಿಂತ ಕಮ್ಮಿ ಇರಬಾರ್ದು. ಆ ರೀತಿಯ ವ್ಯವಸ್ಥೆ ತೊಗೊಂಡು ಬರಬೇಕು. ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಕೂಡ
ಅದನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ನಾವು, ಯಾಕೆ ತಾಲೂಕು ಆಸ್ಪತ್ರೆ ಚೆನ್ನಾಗಾದಾಗ ಎಲ್ಲರೂ ಜಿಲ್ಲಾ ಆಸ್ಪತ್ರೆಗೆ ಬರೋದಿಲ್ಲ. ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಅಲ್ಲೂ ಕೂಡ ಒಂದು ತಜ್ಞ ವೈದ್ಯರ ಒಳ್ಳೊಳ್ಳೆ ಸೇವೆಗಳು ಸಿಗುವಂಥದ್ದು ಅಲ್ಲೂ ಆಗಬೇಕು. ಸೊ ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಇದು ನಮ್ಮ ಜನರಿಗೆ ಇವತ್ತು ಆರೋಗ್ಯದ ಬಗ್ಗೆ ಚಿಂತನೆ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಏನಾದರೂ ಅನಾರೋಗ್ಯಕ್ಕೆ ಒಳಗಾದರೆ ನಾವು ಹೇಗಪ್ಪ ನಿಭಾಯಿಸಬೇಕು, ಯಾಕಂದರೆ ಒಂದ್ಸಲ ಆಸ್ಪತ್ರೆಗೆ ಹೋದರೆ ಲಕ್ಷಗಳು ಖರ್ಚಾಗ್ಬಿಡ್ತದೆ. ಮತ್ತು ಆ ಭಯದಿಂದನೇ ಅದನ್ನು ಖರ್ಚನ್ನು ನೀಗಿಸಕ್ಕೆ ಆಗದೇ ಎಷ್ಟೋ ಜನ ತೀರ್ಕೊಂಡ್ಬಿಡ್ತಾರೆ. ಆಗೋದಿಲ್ಲಪ್ಪ ನಮ್ಮ ಕೈ ಅಂತ ಬಿಟ್ಬಿಡ್ತಾರೆ. ಅಥವಾ ಅವರು ಬಡತನ ಕೊಟ್ಟೋಗ್ತಾರೆ. ಅವ್ರು ಇರೋದೆಲ್ಲ ಮಾರ್ಕೊಂಡು, ಜಮೀನುಗಳು ಮಾರ್ಕೊಂಡು, ಒಡವೆಗಳು ಮಾರ್ಕೊಂಡು, ಸಾಲಗಳು ತಗೊಂಡು, ಅವ್ರ ಸೇವಿಂಗ್ಸ್ ಎಲ್ಲ ಕೊಟ್ಬಿಟ್ಟು ಅನೇಕ ಜನ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಜನರಿಗೆ ದೊಡ್ಡ ಆತಂಕ ಅದು. ನಮ್ಮಲ್ಲಿ ಆರೋಗ್ಯ ತಪ್ಪೋಗ್ಬಿಟ್ರೆ ಏನು ಮಾಡೋದಪ್ಪ ನಾವು ಅಂತ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಭಾಳ ದೊಡ್ಡ ಆತಂಕ. ಸೊ ಇದರಲ್ಲಿ ನಾವು ನಮ್ಮ ಆಸ್ಪತ್ರೆಗಳು ಇನ್ನೂ ಒಂದು ಮೇಲ್ದರ್ಜೆಗೆ ಒಂದು ಒಳ್ಳೆ ಇನ್ನೂ ಹೆಚ್ಚಿನ ಒಂದು ಹೆಲ್ತ್ ಕೂಡ ನಮ್ಮ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಬರುವಂಥ ರೀತಿಯಲ್ಲಿ ಮಾಡ್ಕೋಬೇಕು. ಅಥವಾ ಆ ಪ್ರಮಾಣದಲ್ಲಿ ನಾವು ಕೆಲಸ ಮಾಡಬೇಕು. ಅದು ಮಾಡಿದ್ರೆ ಜನರಿಗೆ ಒಂದು ಭದ್ರತೆ ಇರ್ತದೆ, ಒಂದು ಸೆಕ್ಯೂರಿಟಿ ಇರ್ತದೆ. ನಾಳೆ ಹೆಚ್ಚು ಕಡಿಮೆ ಆದರೆ ನಮಗೆ ನೋಡ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರ ಕೊಡ್ತದಪ್ಪ ಅಂತ ಒಂದು ಭಾವನೆ ಬರ್ತದೆ. ಅದನ್ನು ತರುವಂಥದ್ದು ಭಾಳ ಮುಖ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡು ಬರ್ತಾ ಇದ್ದೀವಿ. ಇದೆಲ್ಲ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಇನ್ನೂ ಹೆಚ್ಚಾಗಿ ಆಮೇಲೆ ಮುಂದೆ ನಾನು ಹೇಳ್ತೀನಿ. ಆದರೆ ಇವತ್ತು ಒಂದು ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಒಂದು ಶಿಡ್ಗೇರಿ ಆಸ್ಪತ್ರೆಗೆ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಇಲಾಖೆಯಿಂದ ಪೂರ್ತಿಯಾದಂಥ ನಮ್ಮ ಸಪೋರ್ಟ್ ಇರ್ತದೆ, ಸಹಕಾರ ಇರ್ತದೆ. ಮತ್ತು ನಮ್ಮ ಅವಧಿಯಲ್ಲಿ ಇದು ಒಂದು ಸಂಪೂರ್ಣವಾದಂಥ ಬದಲಾವಣೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಅದರಿಂದ ನಮ್ಮ ಬಸಂತಪ್ಪ ಅವರು ಭಾಳ ಚಪ್ಪಾಳೆ ಹೊಡಿತಾ ಇದ್ದಾರೆ. ಯಾಕಂದರೆ ಅವ್ರು ಅರ್ಧ ಸಮಯ ಇಲ್ಲೇ ಇರ್ತಾರೆ. ಅದಕ್ಕೆ ಅವ್ರಿಗೆ ಖುಷಿ ಜಾಸ್ತಿ. ಅವ್ರಿಗೆ ಬೇಕಾದ್ರೆ ಒಂದು ರೂಮೇ ಕೊಟ್ಬಿಡೋಣ, ಒಂದು ಕ್ವಾರ್ಟರ್ಸೇ ಕೊಟ್ಬಿಡೋಣ ಅವರಿಗೆ. ಈಗ ಇಲ್ಲೇ ಒಂದು ಕ್ವಾರ್ಟರ್ಸ್ ಥರ ಕಟ್ಬಿಟ್ರೆ ಅವ್ರಿಗೆ ಇಲ್ಲೇ ಬೆಡ್ಡು, ಒಂದು ರೂಮು, ಒಂದು ಟಾಯ್ಲೆಟ್ ಎಲ್ಲ ಹಾಕಿ ಕೊಟ್ಬಿಟ್ರೆ ಇಲ್ಲೇ ಇದ್ಬಿಡ್ತಾರೆ. ಅದರಿಂದ ಅವರು ಕೂಡ ಭಾಳ ಕಳ್ಕಳಿ ಮತ್ತು ಅವರ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಮಾಯಕೊಂಡ ಕ್ಷೇತ್ರದಲ್ಲಿ ಅಲ್ಲಿಗೆ ಅದೊಂದು ತಾಲೂಕು ಆಸ್ಪತ್ರೆ ಬೇಕಾಗ್ತದೆ. ಆದರೆ ಸದ್ಯಕ್ಕಾದರೂ ಒಂದು CHCಯನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ನಾನು ಮುಂದಿನ ದಿವಸ ಕ್ರಮ ತಗೊಳ್ತೀನಿ. ಅವರಿಗೆ CHCಯನ್ನು ಹೊಸದಾಗಿ, ಯಾಕಂದರೆ ಒಂದು CHC ಕೂಡ ಇಲ್ಲ ಅವರ ಆಸ್ಪತ್ರೆ, ಅವರ ಒಂದು ಕ್ಷೇತ್ರದಲ್ಲಿ ಎಲ್ಲ ಬರೀ PHCಗಳೇ ಇದೆ. ಸೊ ಮಿನಿಮಮ್ ಒಂದು ಮಾಯಕೊಂಡಾಗಾದರೆ ಒಂದು ಮುಂದಿನ ಈ ಒಂದು ಬಜೆಟಲ್ಲಿ ಅಥವಾ ಬರೋ ಬಜೆಟ್ನಲ್ಲಿ CHCಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ನಾನು ಬಸಂತಪ್ಪ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿ, ಇವತ್ತು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಮತ್ತೆಲ್ಲ ಇಲ್ಲಿಯ ಡಾಕ್ಟರ್ಸು ಚೆನ್ನಾಗಿ ಕೆಲಸ ಮಾಡಬೇಕು. ಯಾಕಂದರೆ ಡಾಕ್ಟರ್ಸ್ ಯಾರು ಆಸ್ಪತ್ರೆ ನಡೆಸ್ತಾರೆ ಅವರ ಒಂದು ಜವಾಬ್ದಾರಿ ಭಾಳ ಹೆಚ್ಚಿರ್ತದೆ. ಅವರು ಚೆನ್ನಾಗಿ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಟ್ಟಾಗ ಅನೇಕ ನ್ಯೂನತೆಗಳಿದ್ದರೂ ಕೂಡ ನಾವು ಜನರಿಗೆ ಒಳ್ಳೆಯ ಸೇವೆ ಕೊಡ್ಬೋದು. ನಮ್ಮ ಅನೇಕ ಸಮಸ್ಯೆಗಳು ಇರ್ತದೆ. ಆದರೆ ಯಾರು ಡಾಕ್ಟರ್ಸ್ ಇರ್ತಾರೆ, ನರ್ಸ್ಗಳು ಇರ್ತಾರೆ, ಮತ್ತು ಯಾರು ಸರ್ಜನ್ ಇರ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಾರೆ, ಅವರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ, ಒಂದು ಬದ್ಧತೆಯಿಂದ ಕೆಲಸ ಮಾಡಿದಾಗ ಅದು ಇಡೀ ಆಸ್ಪತ್ರೆ ಮೇಲೆ ಪರಿಣಾಮ ಬೀರ್ತದೆ. ಅನೇಕ ಜನರಿಗೆ ಡಾಕ್ಟರ್ ಮಾತಿನಲ್ಲೇ ಎಷ್ಟೋ ಜನರು ಗುಣಪಡಿಸ್ಬೋದು. ಅವರ ಬಿಹೇವಿಯರ್ ಮೇಲೇ ಎಷ್ಟೋ ಜನ ಗುಣಪಡಿಸೋ ಶಕ್ತಿ ಒಬ್ಬ ಡಾಕ್ಟರ್ಗೆ ಇರ್ತದೆ. ಅದರಿಂದ ಆ ಒಂದು ಸಹಾನುಭೂತಿ ಇರಬೇಕು. ಕೇವಲ ನಮ್ದು ಕೆಲಸ ಡ್ಯೂಟಿ ಅಂತ ಹೇಳ್ಬಿಟ್ಟು ಯಾರೋ ಬಂದಾಗ ನೋಡ್ಬಿಟ್ಟು ಏನೋ ಬರ್ಬಿಟ್ಟು ಕಳಿಸುವಂಥದ್ದಲ್ಲ. ಅವ್ರಿಗೆ ಕೇಳಿ ತಿಳ್ಕೊಂಡು ಅವ್ರ ಜೊತೆ 1-2 ನಿಮಿಷ ಮಾತನಾಡಿಸಿ ಆಮೇಲೆ ಅವ್ರನ್ನ ನೀವು ಪೇಷಂಟ್ನ ಕಳಿಸಿದ್ರೆ ಅವ್ರಿಗೊಂಥರ ಆ ಒಂದು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಏನು ಬರ್ತದೆ. ಅದರಿಂದ ಅರ್ಧ ಜನ ಅವ್ರಿಗೆ ಗುಣ ಆಗುವಂಥದ್ದಕ್ಕೆ ಅವ್ರಿಗೊಂದು ಧೈರ್ಯ ಬಂದ್ಬಿಡ್ತದೆ. ಸೊ ಅದರಿಂದ ನಮ್ಮ ಕರ್ತವ್ಯ ಹೇಗಿರಬೇಕು ಅಂತ ಹೇಳಿದ್ರೆ ಕೇವಲ ಡ್ಯೂಟಿ ಮಾಡ್ತಾ ಇದ್ದೀವಿ ಅಂತ ಅಲ್ಲ. ಡ್ಯೂಟಿಗಿಂತ ನಾವು ಇದೊಂದು ಸೇವೆ, ಒಂದು ಸೇವಾ ಕ್ಷೇತ್ರ ಇದು. ಆ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂಥದ್ದೇ ಭಾಳ ಮುಖ್ಯ. ಅದು ಡಾಕ್ಟರ್ ಇರ್ಬೋದು, ನರ್ಸ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಒಬ್ಬ ಗ್ರೂಪ್ ಡಿನೂ ಇರ್ಬೋದು. ಯಾರೇ ಒಬ್ಬ ರೋಗಿ ಆಸ್ಪತ್ರೆಗೆ ಬಂದಾಗ ಅವರನ್ನು ಕೆಟ್ಟದಾಗಿ ಅಥವಾ ಒಂದು ರೀತಿಯಾಗಿ ತಿರಸ್ಕಾರವಾದ ರೀತಿಯಲ್ಲಿ ಮಾತನಾಡ್ಬಿಟ್ರೆ ಅವ್ರು ಅಲ್ಲೇ ಅರ್ಧ ಕುಸಿತಾರೆ. ಸೊ ನಾವು ಯಾವ ರೀತಿಯಾಗಿ ಅವ್ರ ಜೊತೆ ನಿರ್ವಹಿಸ್ತೀವಿ ಅದು ಕೂಡ ಭಾಳ ಮುಖ್ಯ. ಸೊ ಇದು ನಿಮ್ಮ ಒಂದು ಫೀಲ್ಡ್ಗೆ ಭಾಳ, ಈಗ ನಮ್ಮ ಇಂಜಿನಿಯರ್ಗಳು ಇರ್ತಾರೆ, ಇರ್ತಾರೆ, JE ಇರ್ತಾರೆ. ಅವ್ರು ಹೆಂಗಾದರೂ ಇರ್ಬೋದು, ಅವ್ರ ಪರ್ಸನಾಲಿಟಿ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು, ಅವ್ರು ಕೆಲಸ ಮಾಡಿದ್ರೆ ಸಾಕು. ಆದರೆ ಡಾಕ್ಟ್ರು, ನರ್ಸ್ ಹಂಗಲ್ಲ. ಡಾಕ್ಟ್ರು ಅವರು ಕೆಲಸನೂ ಚೆನ್ನಾಗಿ ಮಾಡಬೇಕು, ಅವ್ರ ಕೆಲಸ ಮಾಡೋ ರೀತಿ ಕೂಡ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿದ್ದಾಗ ಏನಾಗ್ತದೆ, ಆವಾಗ ಆ ಒಂದು
ನಿಮ್ಮ ವೃತ್ತಿಗೆ ನಿಜವಾದಂಥ ಒಂದು ಒಂದು ಪ್ರತಿಫಲ ಸಿಕ್ಕುವಂಥದ್ದು. ಆ ಒಂದು ಬೆಳವಣಿಗೆ ನೀವು ಮಾಡ್ಕೊಳ್ಳಿ, ಅದನ್ನು ನೀವು ಕಲಿಬೇಕು. ನರ್ಸ್ ಇರ್ಬೋದು, ನರ್ಸಸ್ ಈಗ ಅನೇಕ ಜನ ಇಲ್ಲಿ ನರ್ಸಿಂಗ್ ಸ್ಟೂಡೆಂಟ್ಸು ಕೂಡ ಬಂದಿದ್ದಾರೆ. ಸೊ ಇದನ್ನು ನಾವು ಕಲಿಬೇಕು. ಆ ಕಂಪ್ಯಾಷನ್ನು, ಆ ಸಹಾನುಭೂತಿ, ಆ ಕಳಕಳಿ, ಅದನ್ನು ನೀವು ಮಾನವೀಯತೆಯನ್ನು ಇಟ್ಕೊಂಡು ನಾವು ನಿರ್ವಹಣೆ ಮಾಡಬೇಕು ಜವಾಬ್ದಾರಿ ಅದನ್ನು. ಯಾಕಂದ್ರೆ ನಮ್ಮಲ್ಲಿ ಬರೋರೆಲ್ಲ ಬಡವರು, 90% ಬರೋರೆಲ್ಲ ಬಡವರೇನೆ. ಸೊ ನೀವು ಅವ್ರಿಗೆ ನಿಮ್ಮ ವರ್ತನೆ ಚೆನ್ನಾಗಿರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಚೆನ್ನಾಗಿ ನಡೆಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಅರ್ಪಿಸಿ, ನಮ್ಮ ಮಲ್ಲಿಕಾರ್ಜುನ್ ಅವರು ಕೂಡ ಬರೋಕ್ಕಾಗಿಲ್ಲ, ಅದನ್ನು ನನ್ನ ಜೊತೆ ನೆನ್ನೆ ಮಾತಾಡಿದ್ದಾರೆ. ನಾವು ಈ ಆಸ್ಪತ್ರೆ ಬಗ್ಗೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಇದಕ್ಕೆ ನಾವೆಲ್ಲ ಸೇರಿ ಇದಕ್ಕೊಂದು ಒಳ್ಳೆಯ ರೀತಿಯಲ್ಲಿ ಒಂದು ಕೆಲಸ ಕಾರ್ಯಗಳು ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಚಿಗಟೇರಿ ಜಿಲ್ಲಾಸ್ಪತ್ರೆಯ ಆರೋಗ್ಯ ಸಮಿತಿ ವತಿಯಿಂದ ಎಲ್ಲರಿಗೂ ನಮಸ್ಕಾರ. ಈ ದಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ಅವರಿಗೆ ಅವರ ಕೆಲಸ ಕಾರ್ಯಗಳಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಇನ್ನೂ ಹೆಚ್ಚಿನ ಕಾರ್ಯಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಎಲ್ಲರೂ ಕೇಳ್ತಾರೆ.